ಎಲ್ಲರಿಗೂ ನಮಸ್ಕಾರ. ಡೇ 29 ಆಫ್ ಕಟಿಂಗ್ ಸೀರೀಸ್. ಬ್ಯಾಕ್ ಡೇ ಇತ್ತು. ಬ್ಯಾಕ್ ಡೇಗೆ ಟೋಟಲ್ 5 ವರ್ಕೌಟ್ ಮಾಡಿದೆ. ಇವತ್ತು ಐಸೋಲೇಷನ್ ಮೂಮೆಂಟ್ಸ್ ಮತ್ತು ಸ್ಕ್ವೀಸ್ ಮತ್ತು ಮಿಡಲ್ ಬ್ಯಾಕ್, ಲೋವರ್ ಲ್ಯಾಟ್ಸ್ ಇದ್ರ ಮೇಲೆ ಫೋಕಸ್ಡಾಗಿ ವರ್ಕೌಟ್ ಮಾಡಿದೆ. ಲಾಸ್ಟ್ ಟೈಮ್ ಬ್ಯಾಕ್ ವರ್ಕೌಟ್ ಮಾಡಿದ್ದಾಗ ಅಕಾರ್ಡಿಂಗ್ಲಿ ಜಸ್ಟ್ ಫಾರ್ ಗ್ರೋತ್ ಬೇಸ್ಡ್ ವರ್ಕೌಟ್ ಮಾಡಿದ್ದೆ. ಲ್ಯಾಟ್ಸ್, ಬೆಂಟ್ ಓವರ್ ರೋ, ಲ್ಯಾಟ್ ಪುಲ್ ಡೌನ್ ಆ ಥರ ಮಾಡಿದ್ದೆ. ಈ ಸರಿ ಐಸೋಲೇಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಲೋವರ್ ಲ್ಯಾಟ್ಸ್ ಮತ್ತು ಟ್ರ್ಯಾಪ್ಸ್ನ ಮಾಡಲಿಲ್ಲ ಈ ಸರಿ. ಮಿಡಲ್ ಬ್ಯಾಕ್ ಮತ್ತು ಓವರಾಲ್ ಬ್ಯಾಕ್ಗೆ ಚೆನ್ನಾಗಿ ಬಿಡೋ ಥರ ಮಾಡೋಕ್ಕೆ ಟ್ರೈ ಮಾಡಿದೆ ಈ ವರ್ಕೌಟು. ಸೊ ಫಸ್ಟ್ ಎಕ್ಸಸೈಸ್ ಬಂದು ನಾನು ಮಾಡಿದ್ದು 1 ಆರ್ಮ್ ಪುಲ್ ಓವರ್ಸ್ ಮಾಡಿದೆ. 1 ಆರ್ಮ್ ಪುಲ್ ಓವರ್ಸಲ್ಲಿ ನೀವು ಮಾಡಬೇಕಾದಾಗ ಆಲ್ಮೋಸ್ಟ್ 1 ಆರ್ಮಿಂದ ಎಳಿಬೇಕಾದ್ರೆ ಒಂದೇ ಮೂಮೆಂಟ್ ಬರಬೇಕು. ಹತ್ತಿರ ಎಳಿಬೇಕಾದಾಗಲೂ ಹಂಗೆ ಬರಬೇಕು, ಮುಂದೆ ಹೋಗ್ಬೇಕಾದಾಗಲೂ ಹಂಗೆ ಹೋಗಬೇಕು. ಆದರೆ ಕೆಲವೊಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಹತ್ತಿರ ಎಳಿಬೇಕಾದ್ರೆ ಒಂದು ಮೂಮೆಂಟ್ ಮಾಡ್ತಾರೆ, ಬಿಡಬೇಕಾದ್ರೆ ಒಂದು ಮೂಮೆಂಟ್ ಮಾಡ್ತಾರೆ, ರೊಟೇಟ್ ಮತ್ತು ಪ್ರೊನೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸ್ಕ್ವೀಸ್ ಮಾಡಬೇಕಾದಾಗ ಲ್ಯಾಟ್ಸ್ ಎಂಗೇಜ್ ಮಾಡೋಕ್ಕೆ ಟ್ರೈ ಮಾಡಿ. ಲ್ಯಾಟ್ ಎಂಗೇಜ್ ಆಗಬೇಕು. ಲ್ಯಾಟ್ಸ್ ಎಂಗೇಜ್ ಆಗೋದ್ರಿಂದ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಈ ಡೇ ನಾನು ನಿಮಗೆ ಫೋಟೋ ಯಾವುದು ತೋರಿಸ್ದೇ ಇರ್ಬೋದು, ಬಟ್ ಒನ್ ಡೇ ನಾನು ಈಗ ಡೇ 29 ಆಗಿರೋದ್ರಿಂದ ಇವಾಗ ನಾನು ಯಾವುದು ಫೋಟೋಸ್ ಆಗ್ಬೋದು, ಇದನ್ನು ಹಾಕಲ್ಲ. ಬಟ್ ಆಫ್ಟರ್ 2 ಮಂತ್ಸ್ ಆದಮೇಲೆ ನಾನು ಫಿಸಿಕ್ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ಈಗ ನನ್ನೇ ಮಾಡಿದ್ರ ಪ್ರಕಾರ ಹೇಳೋದಾದರೆ ವರ್ಕೌಟ್ ಚೆನ್ನಾಗಿ ಬಂದಿತ್ತು. ವರ್ಕೌಟ್ ಲ್ಯಾಟ್ಸ್ ತುಂಬ ಓಪನ್ ಆಗಿತ್ತು. ಸೊ ಸೆಕೆಂಡ್ ಎಕ್ಸಸೈಸ್ ರಿವರ್ಸ್ ಗ್ರಿಪ್ ಸೀಟೆಡ್ ರೋಯಿಂಗ್ ಮಾಡಿದ್ದು. ರಿವರ್ಸ್ ಗ್ರಿಪ್ಪಲ್ಲೂ ಅಷ್ಟೇ, ರಿವರ್ಸ್ ಗ್ರಿಪ್ ಎಳಿಬೇಕಾದಾಗ ಜಾಸ್ತಿ ಫ್ರಂಟ್ ಲೀನ್ ಆಗಕ್ಕೆ ಹೋಗಬೇಡಿ. ಎಷ್ಟು ಸ್ಟ್ರೆಚ್ ಆಗೋಕ್ಕಾಗುತ್ತೆ ಅಷ್ಟು ಸ್ಟ್ರೆಚ್ ಆಗಕ್ಕೆ ಬಿಟ್ಟು ಬ್ಯಾಕ್ ಜಾಸ್ತಿನೂ ಬೆಂಡ್ ಆಗಬೇಡಿ ಹಿಂದೆ. ಆ ರೀತಿ ಮಾಡಬೇಕು. ಸೊ ಆ ರೀತಿ ಮಾಡಿ ಆವಾಗ ಸೆಕೆಂಡ್ ಎಕ್ಸಸೈಸಲ್ಲಿ ಆ ಥರ ಮಾಡಿದೆ. ಸೊ ಅದು 4 ಸೆಟ್ ಮಾಡಿ, ಫಸ್ಟ್ ಎಕ್ಸಸೈಸ್ ಕೂಡ 4 ಸೆಟ್ ಮಾಡಿದೆ. ಸೊ 1 ಆರ್ಮ್ ಪುಲೋಯಿಂಗಲ್ಲಿ 1 ಆರ್ಮ್ ಮಟ್ಟ ಮಾಡೋದು, ಇದರಲ್ಲಿ ರಿವರ್ಸ್ ಗ್ರಿಪ್ ಇಟ್ಕೊಂಡು ಮಾಡಿದ್ದು. ಸೊ ನೆಕ್ಸ್ಟ್ ಥರ್ಡ್ ಎಕ್ಸಸೈಸ್ ಬಂದು ಟೀ ಬಾರ್ ರೋಯಿಂಗ್ ಮಾಡಿದೆ. ಟೀ ಬಾರ್ ರೋಯಿಂಗಲ್ಲೂ ಆಲ್ಮೋಸ್ಟ್ ಬಾಡಿ ಗ್ರೌಂಡಿಗೆ ಪ್ಯಾರಲಲ್ ಇರೋ ಥರ ಮಾಡಿದ್ದೆ. ಗ್ರೌಂಡಿಗೆ ಪ್ಯಾರಲಲ್ ಇರೋ ಥರ ಮಾಡಬೇಕು. ಪ್ಯಾರಲಲ್ ಇದ್ದಾಗ ಆದಷ್ಟು ಲೋವರ್ ಬ್ಯಾಕ್ ಮತ್ತು ಮಿಡಲ್ ಟ್ರ್ಯಾಪ್ಸ್ ಮತ್ತು ಮಿಡಲ್ ಬ್ಯಾಕ್ ಮೂರೂ ಎಂಗೇಜ್ ಆಗುತ್ತೆ. ಆಗ ನಮ್ಮ ಟ್ರ್ಯಾಪ್ಸ್ ಎಂಗೇಜ್ಮೆಂಟ್ ಆಗ್ಬೋದು, ಲ್ಯಾಟ್ ಎಂಗೇಜ್ ಆಗೋದಾಗ್ಬೋದು, ಲೋವರ್ ಬ್ಯಾಕ್ ಆಗ್ಬೋದು, ತುಂಬ ಚೆನ್ನಾಗಾಗುತ್ತೆ. ತುಂಬ ಸ್ಕ್ವೀಸ್ ಮಾಡ್ಬೋದು. ಆಗ ಆಲ್ಮೋಸ್ಟ್ ಗ್ರೌಂಡ್ ಪ್ಯಾರಲಲ್ ಇದ್ದಾಗ ನೀವು ಆಲ್ಮೋಸ್ಟ್ ಅಪ್ರೈಟ್ ಇತ್ತು ಅಂದರೆ ಬಾಡಿ ಅಪ್ರೈಟ್ ಇದ್ದಾಗ ಆದಷ್ಟು ವರ್ಕ್ ಬೀಳಲ್ಲ ಅಂತಲ್ಲ, ಬಟ್ ಅಪ್ರೈಟಿಗೆ ಕಂಪೇರ್ ಮಾಡೋದಕ್ಕಿಂತ ಬಾಡಿ ಪ್ಯಾರಲಲ್ ಆಗಿದ್ದಾಗ ಗ್ರೌಂಡಿಗೆ ತುಂಬ ಚೆನ್ನಾಗಿ ಬೀಳುತ್ತೆ ಇದು. ಈ ವರ್ಕೌಟ್ ಆದಮೇಲೆ ನೆಕ್ಸ್ಟ್ ರಿವರ್ಸ್ ಗ್ರಿಪ್ ಲ್ಯಾಟ್ ಪುಲ್ ಡೌನ್ ಮಾಡಿದೆ. ಲ್ಯಾಟ್ ಪುಲ್ ಡೌನ್ ಕೂಡ 4 ಸೆಟ್. ಥರ್ಡ್ ಎಕ್ಸಸೈಸ್ ಟೀ ಬಾರ್ ರೋಯಿಂಗ್ ಕೂಡ 4 ಸೆಟ್ಟು. 4 ಸೆಟ್ಟು ಸೇಮ್ ವೇಟಲ್ಲಿ ಮಾಡಿದೆ. ಟೀ ಬಾರ್ನ 25 kg ಟೀ ಬಾರ್ ಮಾಡಿದೆ. ನೆಕ್ಸ್ಟ್ 4th ಎಕ್ಸಸೈಸಲ್ಲಿ ಅದು 2 ಪ್ಲೇಟ್ಸ್ ಇನ್ಕ್ರೀಸ್ ಮಾಡ್ತಾ ಹೋದೆ. ಸೊ ಅದರಲ್ಲಿ ರಿವರ್ಸ್ ಗ್ರಿಪ್ ಮಾಡಬೇಕಾದಾಗಲೂ ಅಷ್ಟೇ, ಮೇಲ್ಗಡೆ ಹೋಗ್ಬೇಕಾದಾಗ ಆರ್ಮ್ಸ್ನ ಸ್ಟ್ರೈಟ್ ಮಾಡಿಬಿಡ್ಬೇಡಿ. ಆರ್ಮ್ಸ್ನ ಸ್ಟ್ರೈಟ್ ಮಾಡಿದ್ರೆ ನಮ್ಮ ಬೈಸಿಪ್ಸ್ ಎಂಗೇಜ್ ಆಗುತ್ತೆ. ಬ್ಯಾಕಿಗೆ ವರ್ಕೌಟ್ ಬೀಳೋದಕ್ಕಿಂತ ಬೈಸಿಪ್ಸಿಗೆ ಬೀಳುತ್ತೆ ವರ್ಕೌಟ್. ಆವಾಗ ಬೈಸಿಪ್ಸಿಗೆ ನಾವು ಟಾರ್ಗೆಟ್ ಮಾಡ್ತಿಲ್ಲ. ಬೈಸಿಪ್ಸಿಗೆ ಟಾರ್ಗೆಟ್ ಮಾಡೋದಾದರೆ ಬೇರೆ ಥರ ಮಾಡ್ಬೋದು. ಆದರೆ ನಾವು ಮಾಡಬೇಕಿರೋದು ಬ್ಯಾಕ್ಗೆ. ಲ್ಯಾಟ್ ರಿವರ್ಸ್ ಪುಲ್ ಡೌನ್ ಮಾಡೋದ್ರಿಂದ ಆಲ್ಮೋಸ್ಟ್ ನಮ್ಮ ಲ್ಯಾಟ್ಸು, ಲೋವರ್ ಬ್ಯಾಕು ಮತ್ತು ಮಿಡಲ್ ಬ್ಯಾಕ್ ತುಂಬ ಚೆನ್ನಾಗಿ ಬೀಳುತ್ತೆ. ಈ ವರ್ಕೌಟ್ ಮಾಡಬೇಕಾದಾಗ ಆಲ್ಮೋಸ್ಟ್ 4 ಆರ್ಮ್ ಮತ್ತು ಬೈಸಿಪ್ಸ್ ಎಂಗೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ವೆಯ್ಟ್ ಪುಲ್ ಮಾಡಬೇಕಾದಾಗ. ಸೊ ಆದಷ್ಟು ಸ್ಟ್ರ್ಯಾಪ್ಸ್ ಅಥವಾ ಬೇರೆ ಯಾವುದೇ ಹೆಲ್ಪ್ ಆಗೋದನ್ನು ಅಥವಾ ಫ್ರೆಂಡ್ ಯಾರಾದ್ರೂ ಲಾಸ್ಟಲ್ಲಿ ಒಂದು 2 to 3 reps ಸಪೋರ್ಟ್ ತೊಗೊಬೋದು ಬೇಕಾದರೆ ನೀವು. ಆ ರೀತಿ ಮಾಡಿ. ರಿವರ್ಸ್ ಗ್ರಿಪ್ ಲ್ಯಾಟ್ ಪುಲ್ ಡೌನಲ್ಲಿ ಆಲ್ಮೋಸ್ಟ್ ಲ್ಯಾಟ್ಸ್ ಮತ್ತು ಲೋವರ್ ಲ್ಯಾಟ್ಸಿಗೆ, ಲೋವರ್ ಬ್ಯಾಕಿಗೆ ವರ್ಕ್ ಬೀಳುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ.
ಅದಾದಮೇಲೆ ಲಾಸ್ಟ್ ಎಕ್ಸಸೈಸ್ ಬಂದು ನಾಟ್ಲೆಸ್ ಮಿಷಿನ್ ಅಂತ ಅಂತಾರೆ. ನಾಟ್ಲೆಸ್ ಮಿಷಿನ್ ಅಂತಂದರೆ ಈವನ್ ಯು ಕ್ಯಾನ್ ಸಿ ನಿಮಗೆ ಸಿಬಮ್ ಒಂದು ವರ್ಕೌಟ್ ಮಾಡೋದ್ರಲ್ಲಿ ತೋರಿಸ್ತಾನೆ, ರೆಡ್ ಕಲರ್ ಮಿಷಿನ್ ವೀಡಿಯೋದಲ್ಲಿ ಇರುತ್ತೆ. ಅದಾದಮೇಲೆ ಇವರು ಫೇಮಸ್ phenomenon, stacking cheese like it's parmesan, 8 different flows, call me Octomom. I'm moving fast like the Autobahn, and I'm independent, so I'm not your fucking starving like it's Ramadan. Sick, twisted, gifted, can't copy, printed, can't hold me down. I shape shift, I'm liquid, I killed this beat, I might get convicted. They know how I move, it was predicted. Persistent, spoke it into existence, so consistent, no assistance. Hear me once, become addicted. If I rap it, then I live it. There's no cap when I be speaking this. This ain't what you want, bitch, I'm a fucking phenomenon. 6 ಟೈಮ್ ಮಿಸ್ಟರ್ ಒಲಂಪಿಯನ್ ಡೋರಿಯನ್ ಯೇಟ್ಸ್ ವರ್ಕೌಟ್ ಮಾಡ್ತಾರೆ ಅದರಲ್ಲಿ. ಸೊ ಆ ಮಿಷಿನ್ ನಾಟ್ಲೆಸ್ ಪುಲ್-ಓವರ್ ಅಂತಂತಾರೆ ಅವರು ಅದು ಮಿಷಿನ್ನ. ಸೊ ನಾಟ್ಲೆಸ್ ಪುಲ್-ಓವರ್ ಮಷಿನ್ ಅಂತಂದರೆ ಯಾವ್ದಂತ ಗೂಗಲಿಂದ ಸರ್ಚ್ ಮಾಡೋಂಥ ಫೋಟೋ ತೋರಿಸ್ತೀನಿ ನೋಡಿ. ಇದು ನಾಟ್ಲೆಸ್ ಪುಲ್-ಓವರ್ ಮಷಿನ್. ಅದ್ರದ್ದು ವೇರಿಯೇಷನ್ ಮಾಡಿದ್ದು, ಅಂದರೆ ವೇರಿಯೇಷನ್ ಅದಕ್ಕಿಂತ ಆ ಮಿಷಿನ್ ಇಲ್ಲದೆ ಇರೋದ್ರಿಂದ ಅದ್ರ ಟೈಪಲ್ಲಿ ಒಂದು ಎಕ್ಸಸೈಸ್ ಇದು. ಸೊ ಈ ಎಕ್ಸಸೈಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೀಳುತ್ತೆ ಈ ಎಕ್ಸಸೈಸು. ಪುಲ್-ಓವರ್ ಯಾವುದು ಟ್ರೆಡಿಷ್ನಲ್ ಆಗಿ ಯಾವ ಪುಲ್-ಓವರ್ ಮಾಡ್ತೀವಿ ಅದಕ್ಕಿಂತ ಈ ಪುಲ್-ಓವರು ತುಂಬ ಎಫಿಷಿಯೆಂಟ್ ಮತ್ತು ತುಂಬ ಎಫೆಕ್ಟ್ ಇರುತ್ತೆ ಬ್ಯಾಕ್ಗೆ. ಸೊ ಬ್ಯಾಕ್ ಮಾಡಬೇಕಾದಾಗ ಬೆನ್ ಆರ್ಚ್ ಇರಬೇಕು, ಅದಕ್ಕೆ ಇನ್ನೊಂದು ಆ್ಯಂಗಲಲ್ಲಿ ತೆಗಿಬೇಕಿತ್ತು, ಆ ಆ್ಯಂಗಲಲ್ಲಿ ತೆಗ್ದಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ ಆ ಆ್ಯಂಗಲಲ್ಲಿ ಶೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದನ್ನು ಮಾಡಬೇಕಾದಾಗ ನೆಕ್ ಮತ್ತು ಬ್ಯಾಕ್ ಬೋನು ಆಲ್ಮೋಸ್ಟ್ ಆರ್ಚ್ ಆಗಬೇಕು, ಮೀನ್ಸ್ ಬೆನ್ನು ಒಂದು ಸಿ ಶೇಪ್ ಆರ್ಚಲ್ಲಿ ಇರಬೇಕು. ಪುಲ್ ಮಾಡಬೇಕಾದಾಗ ಮತ್ತು ಪುಷ್ ಮಾಡಬೇಕಾದಾಗ್ಲೂ ಬ್ಯಾಕ್ ಬಿಡಬೇಕಾದಾಗ. ಸೊ ಅದನ್ನು ಮಾಡೋದ್ರಿಂದ ಆದಷ್ಟು ಲ್ಯಾಟ್ ಎಂಗೇಜ್ ಆಗುತ್ತೆ. ಯು ಕ್ಯಾನ್ ಸಿ ದ ಮೂಮೆಂಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ, ಅದರಲ್ಲಿ ಆ ಮೂಮೆಂಟ್ ನೋಡುವಾಗ ಗೊತ್ತಾಗುತ್ತೆ. ಮೇ ಬಿ ವಾಯ್ಸಿಗೂ ವೀಡಿಯೋಗೂ ಸಿಂಕ್ ಆಗದೆ ಇರ್ಬೋದು, ಬಟ್ ಆ ವಿಡಿಯೋದಲ್ಲಿ ನೀವು ಅದನ್ನು ನೋಡಿದಾಗ ನಾಟ್ಲೆಸ್ ಮಿಷಿನ್ ಮಾಡ್ತಿರೋದನ್ನ ನಿಮ್ಗೆ ಗೊತ್ತಾಗುತ್ತೆ. ನಾಟ್ಲೆಸ್ ಮಿಷಿನ್ ಅನ್ನೋದಕ್ಕಿಂತ ಇದು ನಾನು ರೋಪಲ್ಲಿ ಮಾಡಿರೋದ್ರಿಂದ ರೋಪ್ ಪುಲ್-ಓವರ್ಸ್ ಅಂತ ನಾನು ಅನ್ಕೊಂಬರ್ತೀವಿ ಬೇಕಾದರೆ. ಸೊ ಈ ರೀತಿ ಇತ್ತು ಅದು ವರ್ಕೌಟು. ಆ ವರ್ಕೌಟ್ನ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬೀಳುತ್ತೆ. ನಾಟ್ಲೆಸ್ ಪುಲ್-ಓವರ್ ಮಷಿನ್ ನಿಮ್ಮ ಜಿಮ್ಮಲ್ಲಿತ್ತು ಅಂದರೆ ಮಾಡ್ಬೋದು. ಆಲ್ಮೋಸ್ಟ್ ಅದು ಇಂಡಿಯನ್ ಜಿಮ್ಸಲ್ಲಿ ಕಮ್ಮಿ, ನಾನು ನೋಡಿರೋ ರೀತಿ. ಇಂಡಿಯನ್ ಜಿಮ್ಮಲ್ಲಿ ಅದಿಲ್ಲ, ಎಲ್ಲರೂ ಪುಲ್-ಓವರ್ ಮಾಡ್ತಾರೆ, ವಿ-ಬಾರ್ ಪುಲ್-ಓವರ್ ಮಾಡ್ತಾರೆ, ಸ್ಟ್ರೈಟ್ ಬಾರ್ ಪುಲ್-ಓವರ್ ಮಾಡ್ತಾರೆ. ಸೊ ಅದಕ್ಕಿಂತ ಈ ಪುಲ್-ಓವರ್ ಡಿಫ್ರೆಂಟ್ ಆಗಿದೆ ಮತ್ತು ತುಂಬ ಚೆನ್ನಾಗಿ ಬೀಳುತ್ತೆ ವರ್ಕೌಟ್ ಇದರಲ್ಲಿ. ಈ ವರ್ಕೌಟ್ ಮಾಡಿ ನೋಡಿ ನೀವು ಒಂದ್ಸರಿ, ಚೆನ್ನಾಗಿ ಬೀಳುತ್ತೆ ಬ್ಯಾಕು. ಆದಷ್ಟು ನನಗೆ ಗೊತ್ತಿರೋ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಸೈಸ್ನ ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ನಾನೇನು ಡಿಫ್ರೆಂಟ್ ಅಂತ ಅಂದ್ಬಿಟ್ಟು ನನ್ನಿಂದ ನಾನು ತಿಳ್ಕೊಂಡು ಮಾಡ್ತಿರೋದಲ್ಲ, ನಾನು ಬೇರೆಯವರಿಂದ ನೋಡಿ ಅವ್ರು ಯಾವ ಥರ ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾನು ಮಾಡೋಕ್ಕೆ ವೀಡಿಯೋದಲ್ಲಿ ಅರ್ಥ ಮಾಡಿಕೊಂಡು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಹಾಗೂ ಎಲ್ಲ ವೀಡಿಯೋದಲ್ಲೂ ವರ್ಕೌಟ್ಸ್ ಮಾಡೋದ್ರಲ್ಲೂ ಬೇರೆಯವ್ರದ್ದು ಒಂದು ಸ್ವಲ್ಪ ನಾಲೆಡ್ಜ್ ಇರುತ್ತೆ, ನಮಗಿಂತ ಬೇರೆಯವ್ರು ಮಾಡಿರೋದಿರುತ್ತೆ. ಅದನ್ನ ನೋಡ್ಕೊಂಡು ನಂಗೆ ಅರ್ಥ ಮಾಡಿಕೊಂಡು ಮಾಡೋದು. ಸೊ ನಿಮಗೆ ಇಷ್ಟ ಆದರೆ ನೀವು ಆ ವರ್ಕೌಟ್ನ ಟ್ರೈ ಮಾಡಿ. ಆ ವರ್ಕೌಟ್ ಟ್ರೈ ಮಾಡಿದಾಗ ನಿಮಗೂ ಅದರದ್ದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸುಮ್ಮನೆ ಜಸ್ಟ್ ಒಂದು ಟ್ರೈ ಮಾಡೋದ್ರಲ್ಲಿ ಏನು ಹೋಗಲ್ಲ, ಯಾರೂ ಏನು ಸುಮ್ಮನೆ ಟ್ರೈ ಮಾಡಿ ಅಂತ ಹೇಳಲ್ಲ. ಜಸ್ಟ್ ಯು ಕ್ಯಾನ್ ಟ್ರೈ ದಟ್ ಎಕ್ಸಸೈಸ್ ಆ್ಯಂಡ್ ಫೀಲ್ ದ ಬ್ಯಾಕ್ ಈಸಿಲಿ ಕಂಪ್ಯಾರಿಟಿವ್ಲಿ ಬೈ ಡೂಯಿಂಗ್ ದ್ಯಾಟ್ ಕೈಂಡ್ ಆಫ್ ಪುಲ್-ಓವರ್ಸ್. ಮೀನ್ಸ್ ಟ್ರೆಡಿಷ್ನಲ್ ಪುಲ್-ಓವರ್ ಈ ಪುಲ್-ಓವರ್ ತುಂಬ ಚೆನ್ನಾಗಿ ಬೀಳುತ್ತೆ ಅಂತ ನಾನು ಹೇಳೋಕ್ಕೆ ಟ್ರೈ ಮಾಡಿದೆ. ಓಕೆ, ಇಫ್ ಯು ಕ್ಯಾನ್ ಟ್ರೈ ದಿಸ್ ಯು ಕ್ಯಾನ್ ಡೂ. ಥ್ಯಾಂಕ್ ಯು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಎಕ್ಸಸೈಸಸ್ನ ಟ್ರೈ ಮಾಡಿ. ನಾನು ಕೆಲವೊಂದನ್ನು ಡಿಫ್ರೆಂಟಾಗಿ ಬೇರೆಯವ್ರು ಮಾಡೋದನ್ನ ನೋಡ್ಕೊಂಡು ಮಾಡ್ತಾಯಿರ್ತೀನಿ. ಸೊ ನಿಮ್ಗೆ ಇಷ್ಟ ಆಗೋ ವರ್ಕೌಟ್ಸ್ನ ನೀವು ಕಮೆಂಟಲ್ಲಿ ಹೇಳಿ ಯಾವ್ದು ಚೆನ್ನಾಗಿ ಫೀಲ್ ಆಗುತ್ತೆ, ಏನಾಯಿತು ಅಂತ. ಥ್ಯಾಂಕ್ ಯು. ಇನ್ನೂ ಬೇರೆ ಥರ ವೀಡಿಯೋಗಳನ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬೇರೆ ಆ್ಯಂಗಲಲ್ಲಿ ರೆಕಾರ್ಡ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಯಾವಾಗಲೂ ಸ್ಲೋ ಆಗಿರಲಿ, ನಿಮ್ಮ ರೆಪ್ ರೇಂಜ್ ಆಗ್ಬೋದು, ನೀವು ಮಾಡೋ ಮೂಮೆಂಟ್ ಆಗ್ಬೋದು ಎಲ್ಲನೂ. ಆವಾಗ ಬ್ಯಾಕ್ ಎಂಗೇಜ್ ಆಗ್ಬೋದು, ಯಾವುದೇ ಬಾಡಿ ಪಾರ್ಟ್ ಎಂಗೇಜ್ಮೆಂಟ್ ಆಗ್ಬೋದು, ತುಂಬ ಚೆನ್ನಾಗಿರುತ್ತೆ.
ಟ್ರೈ ಮಾಡಿ ನೀವು ಎಲ್ಲ ಥರದ್ದು.